ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಭಾರತೀಯ ರೂಪಾಯಿ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಯಾರು? ಎ. ರವೀಂದ್ರನಾಥ್ ಟ್ಯಾಗೂರ್, ಬಿ. ಸ್ವಾಮಿನಾಥನ್, ಸಿ. ಅರ್ಜಿಮ್ ಪ್ರೇಮ್ಜಿ, ಡಿ. ಉದಯ್ ಕುಮಾರ್. ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಎ. ಕರ್ನಾಟಕ, ಬಿ. ಉತ್ತರ ಪ್ರದೇಶ, ಸಿ. ನಾಗಾಲ್ಯಾಂಡ್, ಡಿ. ಹಿಮಾಚಲ ಪ್ರದೇಶ. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ. ಸ್ವಾಮಿ ವಿವೇಕಾನಂದ, ಬಿ. ಅಂಬೇಡ್ಕರ್, ಸಿ. ರಾಜೇಂದ್ರ ಪ್ರಸಾದ್, ಡಿ. ನೆಹರು. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಎ. ಮದರ್ ತೆರೇಸಾ, ಬಿ. ಮೇಡಮ್ ಕ್ಯೂರಿ, ಸಿ. ಫ್ಲೋರೆನ್ಸ್ ನೈಟಿಂಗೇಲ್, ಡಿ. ಇಂದಿರಾ ಗಾಂಧಿ. ಲಕ್ಷದ್ವೀಪದಲ್ಲಿ ಎಷ್ಟು ದ್ವೀಪಗಳಿವೆ? ದ್ವೀಪಗಳು ಅಂದರೆ ಐಲ್ಯಾಂಡ್ ಅಂತ. ಎ. 500, ಬಿ. 1,00,000, ಸಿ. 10,000, ಡಿ. 36. ಏಷ್ಯಾದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಎ. ಮೌಸಿನ್ ಡ್ರಮ್, ಬಿ. ಆಗುಂಬೆ, ಸಿ. ಚಿರಾಪುಂಜಿ, ಡಿ. ಮಹಾಬಲೇಶ್ವರ್. ಪ್ರಸಿದ್ಧ ದೇಶಭಕ್ತಿ ಗೀತೆಯಾದ ವಂದೇ ಮಾತರಂ ಅನ್ನು ರಚಿಸಿದವರು ಯಾರು? ಎ. ಪಿಂಗಳಿ ವೆಂಕಯ್ಯ, ಬಿ. ಲಾಲಾ ಲಜಪತ್ ರಾಯ್, ಸಿ. ಬಂಕಿಂ ಚಂದ್ರ ಚಟರ್ಜಿ, ಸಿ. ವಿಜಯಲಕ್ಷ್ಮಿ ಪಂಡಿತ್. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಎ. ಅಬ್ದುಲ್ ಕಲಾಂ, ಬಿ. ವೆಂಕಯ್ಯ ನಾಯ್ಡು, ಸಿ. ರಾಧಾಕೃಷ್ಣನ್, ಡಿ. ಅಂಬೇಡ್ಕರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇರಳದ ರಾಜಧಾನಿ ಯಾವುದು? ಎ. ತಿರುವನಂತಪುರಂ, ಬಿ. ಅಗರ್ತಲಾ, ಸಿ. ಡಿಸ್ಪುರ, ಡಿ. ಛತ್ತೀಸ್ಗಢ. ವಿಶ್ವದ ಅತಿ ದೊಡ್ಡ ದೇಶಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಎ. 1, ಬಿ. 7, ಸಿ. 10, ಡಿ. 9. ಕಾರ್ಗಿಲ್ ಯುದ್ಧ ನಡೆದ ವರ್ಷ ಯಾವುದು? ಎ. 1989, ಬಿ. 1999, ಸಿ. 1997, ಡಿ. 2000. ಭಾರತದ ರಾಷ್ಟ್ರಗೀತೆಯನ್ನು ಮೂಲತಃ ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಎ. ಕನ್ನಡ, ಬಿ. ಹಿಂದಿ, ಸಿ. ಬೆಂಗಾಳಿ, ಡಿ. ಉರ್ದು. ನೈಟಿಂಗೇಲ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ. ಸರೋಜಿನಿ ನಾಯ್ಡು, ಬಿ. ವಿಜಯಲಕ್ಷ್ಮಿ ಪಂಡಿತ್, ಸಿ. ಬಚೇಂದ್ರಿ ಪಾಲ್, ಡಿ. ಭಾವನಾ ನಾಯ್ಡು. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.